ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಶ್ರೀರಾಮ ನವಮಿ ಹಬ್ಬ ದಿನ. ಸೊ ಬೆಳಗ್ಗೆ ಇವತ್ತು ಲಾಸ್ಟ್ ಎಕ್ಸಾಮ್ ಇತ್ತು ಪ್ರಕುಲ್ಗೆ, ಹಾಗಾಗಿ ಫಸ್ಟ್ ಅವನಿಗೆ ಕಳಿಸ್ಬೇಕಲ್ಲ ಸ್ಕೂಲಿಗೆ. ಹಾಗಾಗಿ ಮೊದಲು ಎದ್ದ ತಕ್ಷಣ ದೋಸೆಗೆ ಎಲ್ಲ ನೆನಾಕಿ ರುಬ್ಬಿಟ್ಟಿದ್ದೆ ಲಾಸ್ಟ್ ನೈಟೇ. ಸೊ ಹಂಗಾಗಿ ಅದನ್ನೆಲ್ಲ ಪ್ರಿಪೇರ್ ಮಾಡಿಕೊಂಡು ಅವನಿಗೆ ತಿನ್ನಿಸ್ಬಿಟ್ಟು ಎಕ್ಸಾಮಿಗೆ ಮೊದಲು ಕಳಿಸಿದ್ರೆ ಒಂದು ನೆಮ್ಮದಿಯಾಗಿ ಹಬ್ಬ ಮಾಡ್ಕೋಬೋದು. ಸೊ ಮೊದಲು ಅವ್ನು ಕಳಿಸೋ ಜವಾಬ್ದಾರಿ ಇರುತ್ತಲ್ಲ. ಇನ್ನು ಹಬ್ಬದ ದಿನ ಈ ಥರ ರಂಗೋಲಿನ ಹಾಕಿದ್ದೀನಿ. ಇನ್ನು ದೋಸೆ, ಆಲೂಗಡ್ಡೆ ಪಲ್ಯ, ಚಟ್ನಿ ಎಲ್ಲ ಮಾಡಿ ಅವನಿಗೂ ಕೂಡ ಸ್ಕೂಲಿಗೆ ಕಳಿಸ್ದೆ. ಲಾಸ್ಟ್ ಎಕ್ಸಾಮ್ ಇವತ್ತು ಕಂಪ್ಯೂಟರ್ ಇತ್ತು. ಇನ್ನು ಲಸಿಕಾನ ಹೀಗೆ ರೆಡಿ ಮಾಡಿದ್ದೀನಿ ಹಬ್ಬಕ್ಕೆ. ಸೊ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ಸ್ವಲ್ಪ 11 ಆಗ್ತಿದೆ, ಈಗ ಪೂಜೆ ಮಾಡಬೇಕು. ನೈವೇದ್ಯಕ್ಕೆಲ್ಲ ರೆಡಿ ಮಾಡ್ತಾಯಿದ್ದೆ, ಪಾನಕ, ಕೋಸಂಬರಿ, ಮಜ್ಜಿಗೆ ಎಲ್ಲ. ಸೊ ಎಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ನನ್ನ ಫೇವ್ರೆಟ್ ಹಬ್ಬ ಅಂತ ಹೇಳ್ಬೋದು ಆಂಜನೇಯ, ಅದಕ್ಕೆ ಕೂಡ ಮಾಡ್ತೀವಲ್ವ. ಹೇಳು, ಶ್ರೀರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ರಾಮನವಮಿ. ಯಾಕೆ ಹಿಂಗೆ ಮೂತಿ? ಸೊ ಇದು ಇವಳು ಸೆಕೆಂಡ್ ಟೈಮ್ ಹಾಕ್ಕೊತಿರೋದು ಡ್ರೆಸ್. ಅವಾಗ ಲಾಸ್ಟ್ ಇಯರು ಯುಗಾದಿಗೇನೋ ತಂದಿದ್ದು, ಸ್ವಲ್ಪ ಜಾಸ್ತಿ ಉದ್ದ ಆಗ್ತಿತ್ತು ಅಂದ್ಬಿಟ್ಟು ಈಗ ಕರೆಕ್ಟಾಗಿ ಆಗಿದೆ ಇವಳಿಗೆ. ಸೊ ಬನ್ನಿ ಹಬ್ಬ ಮಾಡಬೇಕು, ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ ಇವತ್ತು ಪ್ರಕುಲ್ಗೆ ಲಾಸ್ಟ್ ಎಕ್ಸಾಮ್ ಅಲ್ವಾ, ಇವತ್ತು ಕಂಪ್ಯೂಟರ್, ಇವತ್ತು ಲಾಸ್ಟ್ ಎಕ್ಸಾಮ್ ಇತ್ತು. ಸೊ ಇಷ್ಟು ದಿನ ಅವನಿಗಿಂತ ನಾನೇ ಟೆನ್ಷನ್ ತೊಗೊಂಡ್ಬಿಟ್ಟಿದೆ. ಇದ್ದೇ ಇರುತ್ತಲ್ವ ಅಮ್ಮಂದ್ರಿಗೆ ಆಬ್ವಿಯಸ್ಲಿ. ನನ್ನ ಮಕ್ಕಳಿಗೆ ಯಾವಾಗಲೂ ಮಾಡಿಕೊಡ್ತಾ ಇರ್ತೀನಿ ರೆಗ್ಯುಲರ್ ಆಗಿ. ಯಾವುದು ಅಂದರೆ ಡಿಸಾನೋ ಪಾಸ್ತಾಲೇಷಿಯಸ್ ಪೆಣ್ಣೆ ಅಂದ್ಬಿಟ್ಟು. ಇದರಲ್ಲಿ ಏನಕ್ಕೆ ಇದನ್ನೇ ಯೂಸ್ ಮಾಡ್ತೀನಿ ಅಂದರೆ ಇದು 100% ದರಮ್. ಆಮೇಲೆ ನೋ ಮೈದಾ, ಸೋರ್ಸ್ ಆಫ್ ಪ್ರೋಟೀನ್, ಐಡಿಯಲ್ ಫಾರ್ ಹೆಲ್ತಿ ಸ್ನ್ಯಾಕ್ಸ್ ಆ್ಯಂಡ್ ಸಲಾಡ್ಸ್. ಝೀರೋ ಕೊಲೆಸ್ಟ್ರಾಲ್ ಇರುತ್ತೆ, ಹಾಗೆ ಟ್ರಾನ್ಸ್ ಫ್ಯಾಟ್ ಫ್ರೀ ಇರುತ್ತೆ. ಆರ್ಟಿಫಿಷಿಯಲ್ ಕಲರ್ ಇರೋದಿಲ್ಲ, ಹಾಗೆ ಫ್ಲೇವರ್ಸ್ ಇರೋದಿಲ್ಲ, ಪ್ರಿಸರ್ವೇಟಿವ್ಸ್ ಇರೋದಿಲ್ಲ. 100% ವೆಜಿಟೇರಿಯನ್ ಕೂಡ. ಹಾಗೆ ಇದು ಪರ್ಫೆಕ್ಟ್ ಶೇಪ್ ಆ್ಯಂಡ್ ಸೈಜ್. ನೀವು ಡಿಫ್ರೆಂಟ್ ರೆಸಿಪೀಸ್ನ ಟ್ರೈ ಮಾಡ್ಬೋದು. ಲಿಂಕ್ಸ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಸೊ ಈ ಸಲ ನಾನು ಲೇಝಿ ಪಾಸ್ತಾ ಅಂತಲೇ ಮಾಡಿದ್ದೀನಿ. ಓನ್ಲಿ 3 ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು. ಮೊದಲು ಹಾಲೆಲ್ಲ ಹಾಕಿ, ಮೊದಲು ಪಾಸ್ತಾನ ಬೇಯಿಸ್ಕೊಂಡು ಹಾಲು ಹಾಕ್ಬಿಟ್ಟು ಅದರಲ್ಲಿ ಹಾಕಿ ಚೀಸ್ 2 ತುರಿದ್ಬಿಟ್ಟು ಹಾಕಿಬಿಟ್ಟು 1-2 ಕ್ಯೂಬ್ಸು, ಆದಮೇಲೆ ಚಿಲ್ಲಿ ಫ್ಲೇಕ್ಸ್ ಹಾಕಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಈ ಲೇಝಿ ಪಾಸ್ತಾ. ಮಕ್ಕಳಿಗೆ ಸ್ನ್ಯಾಕ್ ಟೈಮ್ಸ್ಗೆ ಇಲ್ಲ ಲಂಚಿಗೆ ಏನಾದರೂ ಸ್ನ್ಯಾಕ್ಸ್ ಕಳಿಸ್ಬೇಕು ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಲಿಂಕ್ಸ್ ಡಿಸ್ಕ್ರಿಪ್ಷನ್ಲಿರುತ್ತೆ, ಚೆಕ್. ಈ ಪ್ರಾಡಕ್ಟ್ ಬಂದುಬಿಟ್ಟು ಎಷ್ಟು ಚೆನ್ನಾಗಿದೆ ಗೊತ್ತಾ, ನಾನು ಎಲ್ಲೋದ್ರೂ ಕ್ಯಾರಿ ಮಾಡ್ಬೋದು. ಏನಕ್ಕಂದರೆ ಇದು ಪವರ್ ಸಪ್ಲೈ 500 ವ್ಯಾಟ್ಸ್ ಇದ್ದರೆ ಸಾಕಾಗುತ್ತೆ. ಆ್ಯಂಡ್ ಇವಾಗ ಗ್ಯಾಸ್ ಬೇರೆ ಪ್ರಾಬ್ಲಮ್ ಇದೆಯಲ್ಲ, ಸಿಲಿಂಡರ್ ಪ್ರಾಬ್ಲಮ್ ವಾರಿಂದ. ಸೊ ಇದು ಇಂಡಕ್ಷನ್ ಇದು ಯೂಸ್ ಮಾಡೋ ಬದಲು ಎಗ್ ಬಾಯ್ಲಿಂಗ್ಗೆ, ವೆಜಿಟೇಬಲ್ಸ್ ಬಾಯ್ಲಿಂಗ್ಗೆ ಆರಾಮಾಗಿ ಇದನ್ನು ಯುಟಿಲೈಸ್ ಮಾಡ್ಕೋಬೋದು. ಎಷ್ಟು ಚೆನ್ನಾಗಿದೆ. ಆ್ಯಂಡ್ ಸ್ಟೀಮಿಂದ ಆಗುವಂಥದ್ದು ಒಳ್ಳೆ ನ್ಯೂಟ್ರಿಯೆಂಟ್ಸ್ ಕೂಡ ಏನೂ ಲಾಸ್ ಆಗೋದಿಲ್ಲ. ಸೊ ಸಿಲಿಂಡರ್ನ ನಾವು ಹಿಂಗೂ ಕೂಡ ಉಳಿಸ್ಕೋಬೋದಲ್ವ. ಸೊ ಇದೊಂದು ಒಳ್ಳೆ ಆಪ್ಷನ್ ಅಂತಲೇ ಹೇಳ್ಬೋದು. ಸಿಲಿಂಡರು ಖಾಲಿ ಆದಾಗ ಇವಾಗ ಪ್ರಾಬ್ಲಮ್ ಇರೋದ್ರಿಂದ. ಸೊ ಎಗ್ ಬಾಯ್ಲ್ ಮಾಡ್ಕೋಬೋದು, ಎಗ್ ಪೋಚಿಂಗ್ ಮಾಡ್ಕೋಬೋದು, ವೆಜಿಟೇಬಲ್ ಸ್ಟೀಮ್ ಮಾಡ್ಕೋಬೋದು, ಡಿಫ್ರೆಂಟ್ ವೆಜಿಟೇಬಲ್ಸು. ಇನ್ನು ಬೆಳಗ್ಗೆ ಇಷ್ಟು ಬೇಳೆ ಎಲ್ಲ ನಾನು ನೆನೆಸಿಟ್ಟಿದ್ದೆ ಮಾಡಿ ಈ ಒಂದು ಇದರಲ್ಲಿ ಬೆಲ್ಲಕ್ಕೆ ಪಾನಕ ಮಾಡಿ. ಸೊ ಮೊದಲು ಬೆಲ್ಲ ನೆನೆಸ್ಬಿಟ್ಟಿದ್ದೀನಿ, ಆಮೇಲೆ ಇದು ಮಜ್ಜಿಗೆ. ಸೊ ಕ್ವಿಕ್ಕಾಗಿ ರೆಸಿಪಿನ ತೋರಿಸ್ಬಿಡ್ತೀನಿ ನಾನು ಹೇಗೆ ಮಾಡ್ತೀನಿ ಅಂತ. ಸೊ ಬನ್ನಿ. ಯೂಶ್ವಲಿ ಪಾನಕ ಏನಕ್ಕೆ ಮಾಡ್ತಾರೆ ಅಂತ ಎಲ್ಲರಿಗೂ ಗೊತ್ತೇ ಇರುತ್ತೆ. ಇವಾಗ ಸಮ್ಮರ್ ಸೀಸನ್ನಲ್ಲೇ ಶ್ರೀರಾಮನವಮಿ ಹಬ್ಬ ಬರೋದ್ರಿಂದ ಸೊ ನಮ್ಮ ದೇಹ ತಂಪಾಗಿರಲಿ, ಜಾಸ್ತಿ ಉಷ್ಣ ಎಲ್ಲ ಆಗಬಾರ್ದು. ಸೊ ತಂಪಾಗಿರಲಿ, ಬಾಡಿ ಹೆಲ್ದಿಯಾಗಿರಬೇಕು ಅಂತ ಇದನ್ನೆಲ್ಲ ಮಾಡ್ತಾರೆ. ಕೋಸಂಬರಿ ತಂಪು, ಮಜ್ಜಿಗೆ ತಂಪು, ಬೆಲ್ಲದ ಪಾನಕ ತಂಪು ಅಲ್ವಾ. ಹಾಗಾಗಿ ಕೆಲವೊಂದು ನಮ್ಮ ಟ್ರೆಡಿಷ್ನಲ್ಗೆ ಜೊತೆಗೆ ಸೈಂಟಿಫಿಕ್ ಕೂಡ ಆ್ಯಡ್ ಆಗಿರುತ್ತೆ. ಹಾಗಾಗಿ ನಾವು ಎಲ್ಲ ಹಬ್ಬಗಳನ್ನೂ ಫಾಲೋ ಮಾಡಲೇಬೇಕು. ಅದರಲ್ಲಿ ಸೈಂಟಿಫಿಕ್ ಅಂತೂ ಇದ್ದೇ ಇರುತ್ತೆ ಅಲ್ವಾ. ಈ ಯುಗಾದಿ ನಿಮಗೆ ಗೊತ್ತು ಎಷ್ಟು ಮೆಡಿಸಿನ್ ಪ್ರಾಪರ್ಟೀಸ್ ಇರುತ್ತೆ, ಬೇವು ಬೆಲ್ಲ ಇವೆಲ್ಲ ತಿಂದಾಗಂತ. ಹಾಗೆಯೇ ಇದು. ಸೊ ದೊಡ್ಡವರಂತೂ ಸುಮ್ಮನೆ ಮಾಡಿರಲ್ಲ. ಒಂದು ಸೈಂಟಿಫಿಕ್ ರೀಸನ್, ಸೈಂಟಿಫಿಕ್ ಪರ್ಪಸ್ ಒಂದು 50% ಇದ್ದರೆ, ಇನ್ನು ನಮ್ಮ ಟ್ರೆಡಿಷನ್ ಒಂದು 50% ಮಿಕ್ಸ್ ಆಗಿರುತ್ತೆ. ಸೊ ಹಂಗಾಗಿ ನಾವೇ ಹಿಂದೂಸ್ ಆಗಿ ನಾವು ಹಬ್ಬಗಳನ್ನ ನಡೆಸ್ಕೊಂಡು ಹೋಗ್ತಾ ಇರಬೇಕು. ನಮ್ಮ ಮಕ್ಕಳು ಅವನ್ನೆಲ್ಲ ಕಲಿಬೇಕು. ನಾವು ಹೇಳೋದಕ್ಕಿಂತ ನಾವು ಮಾಡ್ತಿರ್ತೀವಲ್ಲ, ಅದನ್ನು ನೋಡ್ತಾ ಕಲಿಯೋದೇ ಜಾಸ್ತಿ. ಸೊ ಹಂಗಾಗಿ ನಮ್ಮ ನೆಕ್ಸ್ಟ್ ಪೀಳಿಗೆ ಏನಿದೆ, ನಮ್ಮ ಫ್ಯೂಚರ್ ಜನ್ರೇಷನ್ಸು, ಅವರಿಗೆಲ್ಲ ಒಂದು ಹಿಂದೂ ಟ್ರೆಡಿಷನ್ ನಾವು ಹಂಗೆ ಕಾಪಾಡ್ಕೊಂಡು ಹೋಗಬೇಕು ಅಂದರೆ ಸೊ ಪ್ರತಿಯೊಂದು ಹಬ್ಬನೂ ಮಾಡಬೇಕು. ಅವ್ರಿಗೊಂದು ಅಟ್ಲೀಸ್ಟ್ ಒಂದು ಲೈನಲ್ಲಿ ಹಬ್ಬದ ಬಗ್ಗೆ ಹೇಳ್ತಾ ಇರಬೇಕು. ಸೊ ಇನ್ನು ಕ್ವಿಕ್ಕಾಗಿ ಬೆಲ್ಲದ ಪಾನಕ, ಮಜ್ಜಿಗೆ, ಕೋಸಂಬರಿ ನೋಡ್ಕೊಂಡು ಬೇಡ ಬನ್ನಿ. ಮೊದಲು ನಾನು ಬೆಲ್ಲನ ಕರಗಿಸಿಟ್ಟಿದ್ದೆ. ಸುಮಾರು 1 ಅವರ್ ಆಗಿತ್ತು. 1 ಅವರ್ ಸ್ವಲ್ಪ ಟೈಮ್ ಕೊಟ್ಟರೆ ಅದು ಕರಗದೆ.
ಆಮೇಲೆ ಅದನ್ನು ಸೋಸ್ಕೋಬೇಕಾಗತ್ತೆ. ಕಲ್ಲು ಸ್ವಲ್ಪ ಏನಾದರೂ ಕಸ ಕಡ್ಡಿ ಥರ ಚಿಕ್ಕ ಚಿಕ್ಕದಾಗಿರುತ್ತೆ. ಸೊ ಅವನ್ನೆಲ್ಲ ಸೋಸ್ಕೊಂಡ್ರೆ ಸರಿ ಹೋಗುತ್ತೆ. ಇದನ್ನು ನೆನೆಸಿಟ್ಕೋತೀನಿ. ಅಷ್ಟರೊಳಗೆ ನಾನು ಈಗ ಮಜ್ಜಿಗೆನ ಮಾಡ್ಕೊಳ್ತೀನಿ. ಮೊಸರನ್ನ ತೊಗೊಂಡು ಚೆನ್ನಾಗಿ ಈ ಥರ ಬೀಟ್ ಮಾಡ್ಕೊಳ್ತೀನಿ. ಮೊಸರನ್ನ ಡೈರೆಕ್ಟಾಗಿ ಹಾಗೆ ಹಾಕಿದ್ರೆ ಒಂಥರ ಗಂಟು ಥರ ಕಾಣಿಸುತ್ತೆ ಮಜ್ಜಿಗೆಯಲ್ಲಿ. ಈ ಥರ ಮಾಡ್ಕೊಂಡಾಗ ಸಾಫ್ಟಾಗಿ ಇರುತ್ತೆ ಅದು ಬೀಟ್ ಮಾಡ್ಕೊಂಡಾಗ. ಸೊ ಇದು ಬೀಟ್ ಮಾಡ್ಕೊಂಡ್ಮೇಲೆ ನಾನಿದು ಜಗ್ಗು ಪೂರ್ತಿ ಹಾಕ್ಕೊಳ್ತೀನಿ ನೀರು. ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಇದು ನಾನು 3/4 ಲೀಟ್ರಷ್ಟು ನಾನು ಮೊಸರನ್ನ ತೊಗೊಂಡಿದ್ದೀನಿ. ಸೊ ಸ್ವಲ್ಪ ಉಪ್ಪು ಹಾಕಿದ್ಮೇಲೆ ಇನ್ನೊಂದು ಸಲ ಬೀಟ್ ಮಾಡಿಕೊಂಡು ಈಗ ನಾನು ಫುಲ್ಲು ನಾನು ನೀರನ್ನ ಹಾಕ್ಕೊಂಡಿದ್ದೀನಿ. ಸೊ ಸಾಕಾಗುತ್ತೆ. ನಮ್ಮ ಮನೇಲಿ ಬೇಗ ಖರ್ಚಾಗುತ್ತೆ ಮಜ್ಜಿಗೆ. ರೈಸ್ಗೂ ಎಲ್ಲ ತಿಂತಾಯಿರ್ತೀವಿ. ಆ್ಯಂಡ್ ಇವತ್ತು ಬೇರೆ ಸ್ಪೆಷಲ್ ಅಲ್ವಾ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಮಾಡಿದೆ ನಾನು. ಇದಕ್ಕೆ ನಾನೊಂದು ಸ್ವಲ್ಪ ಶುಂಠಿ ಮತ್ತು ಹಸಿರು ಮೆಣಸಿನ್ಕಾಯಿ ಹಾಗೆ ಹಸಿದು ಹಾಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಹಿಂಗನ್ನ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಇದನ್ನು ನೀವು ಮತ್ತೆ ಒಗ್ಗರಣೆ ಕೂಡ ಹಾಕೋಬೋದು ಕೊನೆಗೆ, ಬಟ್ ಏನೂ ನೋ ನೀಡ್ ಅಂತ ಹೇಳ್ಬೋದು. ಒಂದು ಸ್ವಲ್ಪ ಹಿಂಗೆ ಹಾಕ್ಕೊಂಡಿದ್ದೀನಿ. ಫ್ಲೇವರು ಮತ್ತು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ, ಸ್ಮೆಲ್ಲು. ಹಾಗೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋವಂಥದ್ದು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡೆ. ಹಾಗೆ ಒಂಚೂರು ನಾನು ಬೇಕಿದ್ರೆ ನೀವು ಒಗ್ಗರಣೆಗೆ ಈರುಳ್ಳಿ ಅದನ್ನು ಕೂಡ ಹಾಕ್ಕೋಬೋದು. ಬಟ್ ಈ ಥರನೂ ಕೂಡ ಮಾಡ್ಕೋಬೋದು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸೊ ಮಜ್ಜಿಗೆ ರೆಡಿ ಆಗುತ್ತೆ. ಶುಂಠಿ ಹಾಕ್ಕೊಳ್ಳೇಬೇಕು. ಶುಂಠಿ ಹಾಕ್ಕೊಂಡಾಗಲೇ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಇನ್ನು ನಾನು ಹೆಸರುಬೇಳೆ ಕೂಡ ನಾನು ಒನ್ ಅವರ್ ನೆನೆಸಿಟ್ಟಿದ್ದೆ. ಇದು ನೆನೆಸಿದ ಮೇಲೆ ನೀರೆಲ್ಲ ತೆಗೆದುಬಿಟ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋವಂಥದ್ದು ಕೊತ್ತಂಬರಿ ಸೊಪ್ಪು ಮತ್ತು ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಹಾಗೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋವಂಥದ್ದು ಸೌತೆಕಾಯಿನ ಹಾಕ್ಕೊತಾ ಇದ್ದೀನಿ. ಸೌತೆಕಾಯಿ ಸ್ವಲ್ಪ ಜಾಸ್ತಿನೇ ಹಾಕ್ಕೋತೀನಿ. 2 ತಂಪೆ. ಏನು ಇದು 3 ಇಂಗ್ರೀಡಿಯೆಂಟ್ಸ್ ಇದೆ, 3 ಕೂಡ ನಮ್ಮ ದೇಹಕ್ಕೆ ತಂಪೆ. ಬರೀ ಹಬ್ಬದ ದಿನವೇ ಅಂತ ಅಲ್ಲ, ಅವಾಗವಾಗ ಇದನ್ನು ವಾರಕ್ಕೊಂದು ಸಲ ಎಲ್ಲನೂ ಮಾಡಿಕೊಂಡು ತಗೊಳ್ತಾ ಇದ್ರೂ ನಮ್ಮ ದೇಹ ತುಂಬ ತಂಪಾಗಿರುತ್ತೆ. ಹಾಗೆ ಕ್ಯಾರೆಟ್ ತುರ್ಕೊಂಡಿರೋದು ಹಾಕ್ಕೊಂಡಿದ್ದೀನಿ. ಇದಕ್ಕಿನ್ನೂ ದಾಳಿಂಬೆ ಹಣ್ಣು ಕೂಡ ಹಾಕ್ಕೊಳ್ತಾರೆ ಕೆಲವರು. ಸೊ ಬಟ್ ನನಗಿಷ್ಟೇ ಸಾಕು. ಉಪ್ಪು ಹಾಕೋದಿಲ್ಲ, ನೈವೇದ್ಯಕ್ಕೆ ಇಡ್ತೀನಲ್ಲ, ನೈವೇದ್ಯಕ್ಕೆಲ್ಲ ಇಟ್ಟಾದಮೇಲೆ ನಾನು ಉಪ್ಪು ಹಾಕ್ಕೊಂಡು, ನಾವು ತಿನ್ನೋವಾಗ ಉಪ್ಪು ಹಾಕ್ಕೊಂಡು ತಿಂತೀವಿ. ಇನ್ನು ಇದು ಕೊನೆಗೆ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕೊನೆಗೆ ಸ್ವಲ್ಪ ನಿಂಬೆಹಣ್ಣು ರಸ ಹಾಕ್ಕೊಳ್ತೀನಿ, ಒಂದು ಅರ್ಧ ಹೋಳಷ್ಟು. ತುಂಬ ಟೇಸ್ಟಿಯಾಗಿರುತ್ತೆ. ಇದಕ್ಕೂ ಕೆಲವರು ಒಗ್ಗರಣೆ ಹಾಕ್ಕೋತಾರೆ ಕೋಸಂಬರಿಗೆ. ಬಟ್ ಈ ಥರ ಮಾಡಿಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ. ನಾನು ಒಗ್ಗರಣೆ ಏನೂ ಹಾಕ್ಕೊಳ್ಳೋದಿಲ್ಲ, ಯಾವುದಕ್ಕೂ ಆಯಿಲೇ ಬಳಸೋದಿಲ್ಲ. ಸೊ ಇಷ್ಟೇ ಮುಗೀತು. ಸ್ವಲ್ಪ ಅರ್ಧ ಹೋಳು ನಿಂಬೆಹಣ್ಣು, ಮತ್ತು ನಾವು ತಿನ್ನೋವಾಗ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಇಷ್ಟೇ ಸಿಂಪಲಾಗಿ ಆಗೋಗುತ್ತೆ. ಒಗ್ಗರಣೆ ಬೇಕು ಅಂದ್ಕೊಳ್ಳೋರು ಒಗ್ಗರಣೆನ ಹಾಕ್ಕೋಬೋದು. ಇನ್ನು ಬೆಲ್ಲದ ಪಾನಕಕ್ಕೆ ನಾನು ಆಗಲೇ ಬೆಲ್ಲನೆಲ್ಲ ಕರಗಿಸ್ಬಿಟ್ಟು ಸೋಸ್ಕೊಂಡಿದ್ದೀನಿ. ಈಗ ನೀವು ಯಾವ ಥರದ ಬೆಲ್ಲ ಆದರೂ ಯೂಸ್ ಮಾಡ್ಕೊಳ್ಬೋದು. ಇನ್ನು ಇದಕ್ಕೆ ನಾನು ಮೊದಲು ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣನ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಒಳ್ಳೆ ಫ್ಲೇವರ್ ಕೊಡುತ್ತೆ ಇದನ್ನು ಹಾಕ್ಕೊಳ್ಳೋದ್ರಿಂದ. ಹಾಗೆ ಏಲಕ್ಕಿ ಒಂದು 2-3 ಸಿಪ್ಪೆ ತೆಗೆದುಬಿಟ್ಟು ಚೆನ್ನಾಗಿ ಜಜ್ಕೊಂಡಿದ್ದೆ. ಸೊ ಅದನ್ನು ಕೂಡ ನಾನು ಒಂದು ಸ್ವಲ್ಪ ಹಾಕ್ಕೊಳ್ತೀನಿ. ಇದು ಫ್ಲೇವರ್ಗೆ ತುಂಬ ಚೆನ್ನಾಗಿರುತ್ತೆ, ಮತ್ತು ಸ್ಮೆಲ್ ಕೂಡ ಅಷ್ಟೇ ತುಂಬ ಘಮ 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 ಅಂತ ಇರುತ್ತೆ. ಅಷ್ಟೇ. ಇದಕ್ಕೆ ಇನ್ನೂ ಕೆಲವರು ಪೆಪ್ಪರ್ ಪೌಡ್ರೆಲ್ಲ ಹಾಕೋತಾರೆ, ನಾನೇನು ಅದನ್ನು ಯೂಸ್ ಮಾಡಲಿಲ್ಲ. ಸೊ ಇಷ್ಟೇ ಸಾಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬೆಲ್ಲದ ಪಾನಕ ಹೆಲ್ತಿ ಡ್ರಿಂಕ್ ರೆಡಿ ಆಗುತ್ತೆ. ಇನ್ನು ನಮ್ಮ ಪುಟ್ಟು ಮೇಡಮ್ ಅವರು ಈ ಥರದೊಂದು ಫ್ರಾಕ್ ಹಾಕ್ಕೊಂಡಿದ್ರು. ತುಂಬಾ ಚೆನ್ನಾಗಿದೆ. ಇದು ಔಟ್ಸೈಡ್ ತೊಗೊಂಡಿದ್ದು, ವೈಟಲ್ಲಿ ಕಾಟನ್ ಬರುತ್ತೆ. ಇದು ಸಕ್ಕದಾಗಿತ್ತು. ಆ್ಯಂಡ್ ಪೂಜೆ ಎಲ್ಲ ಮುಗೀತು, ನೈವೇದ್ಯಕ್ಕೆಲ್ಲ ಇಟ್ಟಿದ್ದಾಯಿತು. ಇನ್ನು ಹನುಮಾನ್ ಚಾಲೀಸ ಓದೋಣ ಅಂದ್ಬಿಟ್ಟು ಸೊ ದೇವ್ರ ಮನೆಯಲ್ಲೇ ಕೂತ್ಕೊಂಡು ಹನುಮಾನ್ ಚಾಲೀಸ ಸೊ ಪ್ರತಿದಿನ ಓದಬೇಕು. ನಮಗೇನೋ ಒಂಥರ ಪಾಸಿಟಿವ್ ಎನರ್ಜಿ ಸಿಗುತ್ತೆ. ನಾವೇನಂದರೆ ಆ ಟೈಮಿಲ್ಲ ಈ ಟೈಮಿಲ್ಲ ಅನ್ನೋ ಒಂದು ರೀಸನ್ಗೆ ನಾವು ಏನೂ ಜಾಸ್ತಿ ಇದನ್ನು ಮಾಡೋದಕ್ಕೆ ಹೋಗಲ್ಲ. ಬಟ್ ಸ್ಟ್ರಿಕ್ಟಾಗಿ ಪ್ರತಿದಿನ ಹನುಮಾನ್ ಚಾಲೀಸನ ಭಕ್ತಿಯಿಂದ ಹೇಳಿದ್ರೆ ತುಂಬಾ ಒಳ್ಳೆಯದು. ಇನ್ನು ಪೂಜೆ ಎಲ್ಲ ಆಯಿತು. ಇದೇನು ಪಾನಕ, ಕೋಸಂಬರಿ, ಮಜ್ಜಿಗೆ ಎಲ್ಲ ಕುಡಿತಾ ಇದ್ದೀವಿ. ಒಳ್ಳೆ ಟೇಸ್ಟ್ ಇತ್ತು, ಒಳ್ಳೆ ತಂಪಾಗಿಬಿಡ್ತು ಬಾಡಿ ಎಲ್ಲ. ಇನ್ನು ಪಾಪನೂ ಕೂಡ
ಕೂತ್ಕೊಂಡಿದ್ದಾಳೆ. ಅವಳು ನನ್ನ ಫ್ರಾಕ್ ಸಖತ್ತಾಗಿತ್ತು ಗೊತ್ತಾ, ಮೆತ್ತಗಿದೆ ಆ ಫ್ರಾಕು. ಇದು ಸೆಂತಿಲಲ್ಲಿ ತೊಗೊಂಡಿದ್ದು ಈ ಫ್ರಾಕ್ಸ್. ಸೊ ಎಲ್ಲ ಸೆಟ್ಟೇ ಸಿಗುತ್ತೆ ನ್ಯೂ ಬಾರ್ನ್ ಬೇಬೀಸ್ಗೆಲ್ಲ. ಸೊ ಇನ್ನೊಂದು ಸ್ವಲ್ಪ ಹೊತ್ತು ನನ್ನ ರೀಲ್ಸ್ ಎಲ್ಲ ನೋಡ್ಕೊಂಡು ಕೂತ್ಕೊಂಡಿದ್ರು ಅಮ್ಮ ಟಿ ವಿಲಿ, ಅದನ್ನು ನೋಡಿಕೊಂಡು ನಾವು ಇದ್ವಿ. ಹಾಗೆ ಇನ್ನು ಸಂಜೆ ಹಾಗೆ ಹೋಯಿತು. ಸೊ ಸಂಜೆ ಟೀ ಮಾಡ್ತಾಯಿದ್ದೀನಿ. ಸೊ ಸ್ವಲ್ಪ ದೇವಸ್ಥಾನಕ್ಕೆ ಇಲ್ಲೇ ಹೋಗ್ಬಿಟ್ಟು ಬರೋಣ ಅಂತ, ಪಾಪನ ಎತ್ಕೊಂಡು ಹೋಗೋಣ, ಸ್ವಲ್ಪ ರಶ್ ಕಡಿಮೆ ಇರೋ ಕಡೆ ಹೋಗಿ ಬರೋಣ ಅಂತ. ಏನಕ್ಕಂದರೆ ಇವಾಗ ಹನುಮಾನ್ ದೇವಸ್ಥಾನ, ರಾಮನ ದೇವಸ್ಥಾನ ಅಂದರೆ ತುಂಬ ರಶ್ ಇರ್ತಾರೆ, ಮಗುನ ಎತ್ಕೊಂಡು ಹೋಗೋದು ಒಂದು ಸ್ವಲ್ಪ ಟೆನ್ಷನ್ ಆಗೇ ಆಗುತ್ತೆ. ಸೊ ಹಂಗಾಗಿ ನಮ್ಮ ಮನೆ ಹತ್ರ ಚೌಡೇಶ್ವರಿ ದೇವಸ್ಥಾನ ಇದೆ, ಅಲ್ಲೇ ಒಂದು ಪುಟಾಣಿದ ಆಂಜನೇಯ ದೇವಸ್ಥಾನವೂ ಇದೆ. ಎಲ್ಲಿದ್ದರೆ ಏನು ದೇವರು ಅಲ್ವಾ, ಹಂಗಾಗಿ ಸರಿ ಇಲ್ಲೇ ಹೋಗ್ಬಿಟ್ಟು ಬರೋಣ. ಆ್ಯಂಡ್ ಸ್ವಲ್ಪ ಜನ ಕಮ್ಮಿ ಇರ್ತಾರೆ, ಹಾಗಾಗಿ ಟೀ ಎಲ್ಲ ಮಾಡಿಬಿಟ್ಟು ಕುಡಿದು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಅದೇ ನೋಡಬೇಕು, ಸ್ವಲ್ಪ ಕತ್ಲಾದ್ಮೇಲೆ ಹೋಗೋಣ ಅಂತ. ಸೊ ಹಾಯ್ ಗೈಸ್, ಗುಡ್ ಈವ್ನಿಂಗ್. ಈಗ ಟೀ ಕುದಿಯೋಕೆ ಇಟ್ಟಿದ್ದೀನಿ, ಕುಡಿಬೇಕು. ಸೊ ಟೀ ಕುಡಿಲಿಲ್ಲ ಅಂದರೆ ಮೈಂಡ್ ರನ್ ಆಗಲ್ಲ ಮುಂದಕ್ಕೆ. ಒಂದು ಗ್ಲಾಸ್ ಆಫ್ ಟೀ ಕುಡಿದ್ರೇ ಸಮಾಧಾನ. ಅದರಲ್ಲೂ ಶುಂಠಿ, ಒಂಚೂರು ಲವಂಗ, ಒಂಚೂರು ಏಲಕ್ಕಿ ಹಾಕ್ಕೊಂಡು ಮಾಡ್ಕೋತೀನಿ, ತುಂಬ ಚೆನ್ನಾಗಿರುತ್ತೆ. ಇನ್ನು ಇವತ್ತಿಗೆ ಪ್ರಕುಲ್ ಎಕ್ಸಾಮ್ಸು ಮುಗೀತು, ಒಂದು 2 ಮಂತ್ಸು, ಆಮೇಲೆ ಮತ್ತೆ ಶುರುವಾಗುತ್ತಲ್ವ ಎಲ್ಲ ಮಂತ್ರಿಗೂ. ಆ್ಯಂಡ್ ನಿಮ್ಮ ಪ್ಲ್ಯಾನ್ಸ್ ಏನಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೋಡೋಣ. ಈ ಸಮ್ಮರ್ ವೆಕೇಷನ್ಗೆ ನೀವೇನಾದರೂ ಪ್ಲ್ಯಾನ್ ಮಾಡಿದ್ದೀರಾ, ಟ್ರಿಪ್ಸಿಗೆ ಎಲ್ಲಾದರೂ ಹೋಗ್ತಿದ್ರೆ, ಸ್ಮಾಲ್ ಟ್ರಿಪ್ಸ್, ಲಾಂಗ್ ಟ್ರಿಪ್ಸ್ ನೋಡೋಣ, ಪ್ಲ್ಯಾನ್ ಮಾಡಿ. ಆ್ಯಂಡ್ ನಮ್ಮದು ಪ್ಲ್ಯಾನ್ ಬಂದುಬಿಟ್ಟು ಏಪ್ರಿಲಲ್ಲಿ ತಿರುಪತಿಗಿದೆ ಪ್ಲ್ಯಾನ್, 2 ಡೇಸು. ನಮ್ಮ ಫ್ಯಾಮಿಲಿ ಎಲ್ಲರೂ ಹೋಗ್ತಾಯಿದ್ದೀವಿ. ಏನಕ್ಕೆ ಅಂದರೆ ರಶಿಕನಿಗೆ 3ನೇ ಸಲ ಗುಂಡು ಮಾಡಿಸ್ತೀನಿ ತಿರುಪತಿಲಿ ಅಂತಲೇ ಬೇಡ್ಕೊಂಡಿದ್ದೆ ನಾನು. ಪ್ರಕೃತಿ 3ನೇ ಸಲ ಮುಗೀತು. ಫಸ್ಟು ಒಂದು ಮನೆ ದೇವ್ರಿಗಾಯಿತು, ಆಮೇಲೆ ಸೆಕೆಂಡು ಧರ್ಮಸ್ಥಳ, 3ನೇದು ತಿರುಪತಿಗಾಯಿತು. ಇನ್ನೊಂದು ಅವ್ನು ಮುಗೀತು. ರಶಿಕಂದು ಮನೆ ದೇವ್ರದ್ದು ಒಂದು ಸಲ ಆಯಿತು, ಅವಳದು ಧರ್ಮಸ್ಥಳದಲ್ಲಿ ಲಾಸ್ಟ್ ನೀವು ನೋಡಿರ್ತೀರ ಬ್ಲಾಗಲ್ಲಿ, ಆವಾಗ ಒಂದು ಸಲ ಆಯಿತು. ಇನ್ನು 3ನೇದಿದೆ. ಸೊ ತಿರುಪತಿಗೆ ಬೇಡ್ಕೊಂಡಿದ್ದೆ ನಾನು. ತಿರುಪತಿಗೆ ಅಟ್ಲೀಸ್ಟ್ ಲೈಫಲ್ಲಿ ಮಕ್ಕಳಿಗೆ ಒಂದು ಸಲ ಆದರೂ ತಿರುಪತಿಗೆ ಒಂದು ಸಲ ಗುಂಡು ಹೊಡಿಸ್ಬೇಕು ಅಂದ್ಬಿಟ್ಟು. ಸೊ ಹಾಗಾಗಿ ಏಪ್ರಿಲಲ್ಲಿ ನಮ್ಮದು ಪ್ಲ್ಯಾನ್ ಇದೆ, 2 ಡೇಸ್ ಹೋಗಿ ಬರ್ತೀವಿ. ಸೊ ನಮ್ಮದಿದೆ. ನಿಮ್ಮದೇನು ಪ್ಲ್ಯಾನ್ಸ್ ಇದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನೋಡೋಣ. ಯಾರ್ಯಾರು ಎಲ್ಲೆಲ್ಲಿಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ ಅಂತ ಗೊತ್ತಾಗುತ್ತೆ. ಇನ್ನು ಸ್ವಲ್ಪ ಸಂಜೆ ದೀಪ ಹಚ್ಬಿಟ್ಟು ಸೊ ನೋಡಬೇಕು, ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ. ರಶ್ ಇರುತ್ತೆ, ಬಟ್ ಆದರೂ ಹೋಗ್ಬಿಟ್ಟು ಬರೋಣ. 1 ಅವರ್ 3/4 ಗಂಟೆ ಆಗುತ್ತೆ, ಕ್ಯೂ ಇರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಬಟ್ ಇವತ್ತು ಹೋಗಿ ಬಂದರೆ ಸಮಾಧಾನ. ಸೊ ಹಾಗಾಗಿ ಹೋಗಿ ಬರಬೇಕು. ఏంది మెత్తాను చూడండి ఏయమ్మ దాంట్లోకి Bye.